ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಜಾತಿ, ಧರ್ಮ, ದೇಶ ವಿದೇಶ, ನಾನತ್ವ ಎಲ್ಲವನ್ನ ತೊರೆದು ಒಬ್ಬ ಮನುಷ್ಯನಾಗಿ ಯೋಚಿಸಿದ್ರೆ ಅಲ್ಲೊಂದು ಶಕ್ತಿ ಅನ್ನೋದು ನಮ್ಮ ಬೆನ್ನಿಗಟ್ಟಿದಂತೆ ನಮ್ಮೊಡನೆಯೇ ನಿಂತು ಪ್ರೋತ್ಸಾಹಿಸುತ್ತಾ ಕೆಲಸ ಮಾಡಿಸುತ್ತೆ. ಈ ದೇಹೇಂದ್ರಿಯಗಳನ್ನ ಸರಿಯಾದ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಬಳಸಿಕೊಳ್ಳುತ್ತೆ ಅನ್ನೋದು ಸ್ಪಷ್ಟವಾಗತ್ತೆ. ಒಬ್ಬ ಕನ್ನಡಿಗ ಕರ್ನಾಟಕದ ಆಸ್ತಿ ಮಾತ್ರವಲ್ಲ, ಇಡೀ ಜಗತ್ತಿನ ಅಂತಸ್ತು. ಈ ಪ್ರಕೃತಿಯ ಮಗುವಾಗಿರ್ತಾನೆ. ಹಾಗೆ ಅಮೆರಿಕಾವೋ, ರಷ್ಯಾನೋ ಅಥವಾ ಇನ್ಯಾವುದೋ ದೇಶದವನೋ ಅವನು ಕೂಡ ಈ ಭೂಮಿಯ ಸ್ವತ್ತು. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆಂದ್ರೆ, ಏನಾದರೊಂದನ್ನ ಸಾಧಿಸಿಯೇ ತೀರುತ್ತೇನೆಂದು ಮುನ್ನುಗ್ಗಿದ್ರೆ ಅಲ್ಲಿ ಅತಿಮಾನುಷ ಶಕ್ತಿ ನಮ್ಮನ್ನ ಹೇಗೆ ಮುನ್ನಡೆಸುತ್ತೆ ಅನ್ನೋದಕ್ಕೆ ಈ ಉದಾಹರಣೆಯೇ ಸಾಕ್ಷಿಯಾಗತ್ತೆ. ನಮ್ಮ ಸನಾತನ ಧರ್ಮ ಏನ್ ಕೊಟ್ಟಿಲ್ಲ ಹೇಳಿ? ಎಲ್ಲವನ್ನ ಧಾರೆ ಎರೆದಿದ್ರು ಅದ್ಯಾಕೋ ಆಲಸ್ಯ ನಮ್ಮೆಲ್ಲರಿಗೂ. ತಿಳಿದುಕೊಳ್ಳೋ ಗೋಜಿಗೆ ಹೋಗೋದಿಲ್ಲ. ಆದ್ರೆ ಈ ವಿಜ್ಞಾನಿ ಸಾಧಿಸಿದ್ದು ಮಾತ್ರ ಜೀವನ ಪರ್ಯಂತ ಈತನನ್ನ ತಿಳಿದುಕೊಂಡವರಿಗೆ ಖಂಡಿತವಾಗ್ಲೂ ಶಾಶ್ವತವಾಗಿ ಉಳಿಯುತ್ತೆ. ಆತ ಬೇರಿನ್ಯಾರೂ ಅಲ್ಲ, ಅಮೆರಿಕಾದ ಖ್ಯಾತ ವಿಜ್ಞಾನಿ. ಮೊಟ್ಟ ಮೊದಲು ಅಣುಬಾಂಬ್ ತಯಾರಿಸಿ ಜಪಾನ್ನ ಲಕ್ಷಾಂತರ ಅಮಾಯಕರ ಮಾರಣ ಹೋಮ ಬರೆದಾತ. ಆದ್ರೆ ಅವನ ಆ ಹೇಳಿಕೆ ಇಂದಿಗೂ ವಿದೇಶಿಗರಿಗೆ ಭಾರತವನ್ನ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಬನ್ನಿ ಹಾಗಿದ್ರೆ ಆತನ ಸಾಧನೆಗೂ ಆತನ ಬದುಕಿಗೂ ಭಾರತದ ಸನಾತನ ಧರ್ಮಕ್ಕೂ ಭಗವದ್ಗೀತೆಗೂ ಅದೆಂಥ ನಂಟು ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕಾದ ಖ್ಯಾತ ವಿಜ್ಞಾನಿಯಾಗಿದ್ದ ರಾಬರ್ಟ್ ಹೈಮರ್ ಅಣುಬಾಂಬ್ ತಯಾರಿಸೋಕೆ ಪ್ರೇರಣೆಯೇ ಭಗವದ್ಗೀತೆಯಾಗಿದ್ದಂತೆ. ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಜೀವನದ ಸಾರ ತಿಳಿಸಿದ ರೀತಿಯೇ ಈ ವಿಜ್ಞಾನಿಯ ಬದುಕಿನ ದಿಕ್ಕನ್ನೇ ಬದಲಿಸಿಬಿಡ್ತು. ಆ ವಿಜ್ಞಾನಿಯೇ ಹೇಳಿಕೊಂಡಿದ್ದ ಹಾಗೆ ಅಣುಬಾಂಬ್ ತಯಾರಿಕೆಗೆ ಸ್ಫೂರ್ತಿಯೇ ಭಾರತದ ಸನಾತನ ಧರ್ಮದ ಶ್ರೇಷ್ಠ ಗ್ರಂಥ ಭಗವದ್ಗೀತೆ ಎಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಅದು ಜಗಜ್ಜಾಹೀರಾಗಿತ್ತು. ಆತ ನಂತರ ಕೊನೆಗೆ ಏನಾದ? ಆ ದಯಾನೀಯ ಸ್ಥಿತಿಗೆ ಬಂದು ನಿಲ್ಲೋಕೆ ಆತನ ನಿಲುವೇ ಕಾರಣವಾಯ್ತ? ಅಥವಾ ಆತ ತಂದುಕೊಂಡ ದುಸ್ಥಿತಿ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ಳೋ ಮುನ್ನ ಈ ಪ್ರಸಂಗಕ್ಕೆ ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭವನ್ನ ವಿವರಿಸಬೇಕಾಗತ್ತೆ. ಸ್ನೇಹಿತರೆ, ಪಗಡೆ ಆಟದಲ್ಲಿ ದ್ರೌಪದಿಯನ್ನೇ ಸೋತ ಪಾಂಡುನಂದನರು ಎಂದಿಗೂ ಹೇಡಿಗಳಲ್ಲ. ಮಹಾಭಾರತದಲ್ಲಿ ಕೌರವ ಪಾಂಡವ ಯುದ್ಧ ವಿವರಣೆಯನ್ನ ಓದಿದ್ರೆ ಧರ್ಮರಾಯನು ಎಂಥ ವೀರನೆಂದು, ಭೀಮನು ಎಂಥ ಶೂರನೆಂದು, ಅರ್ಜುನನು ಎಂಥ ವಿಶಾರದನೆಂದು, ನಕುಲ ಸಹದೇವರು ಎಂಥ ಪರಾಕ್ರಮಿಗಳೆಂದು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅರ್ಜುನನು ದ್ರೋಣರ ಉತ್ತಮೋತ್ತಮ ಶಿಷ್ಯ, ಶಿವನೊಂದಿಗೆ ಯುದ್ಧ ಮಾಡಿದ ವೀರ. ಮುಂದೆ ಮಹಾಭಾರತದ ಯುದ್ಧದಲ್ಲಿ ಕರ್ಣನನ್ನೇ ಕೊಂದ ವೀರ, ಸೈಂಧವನನ್ನೇ ಬಾಣದಿಂದ ಮುಗಿಸಿದ. ಧರ್ಮರಾಯನು ಕುರುಕ್ಷೇತ್ರ ಯುದ್ಧದಲ್ಲಿ ತೋರಿಸಿದ ವೀರತ್ವ ಅಷ್ಟಿಷ್ಟಲ್ಲ, ಕೀಚಕ, ಹಿಡಿಂಬ, ಬಕಾಸುರರನ್ನ ಕೊಂದ ಭೀಮನ ಪರಾಕ್ರಮ ಎಷ್ಟು ಕೊಂಡಾಡಿದರೂ ಸಾಲದು. ನಕುಲ ಸಹದೇವರ ಶೌರ್ಯವು ಸಾಮಾನ್ಯವಾಗಿರಲಿಲ್ಲ. ಇಷ್ಟೆಲ್ಲ ಪರಾಕ್ರಮಿಗಳಾಗಿದ್ದ ಪಾಂಡವರು ತಮ್ಮ ಪತ್ನಿ ದ್ರೌಪದಿಯ ವಸ್ತ್ರಾಪಹರಣ ನಡೀತಿದ್ದ ಸಂದರ್ಭದಲ್ಲಿ ಹೇಡಿಗಳಂತೆ ಸುಮ್ಮನಿದ್ರು. ಯಾಕೆ ಗೊತ್ತಾ? ದ್ರೌಪದಿ ವಸ್ತ್ರಾಪಹರಣದ ಘಟ್ಟದಲ್ಲಿ ನಡೆದದ್ದು ಪಾಂಡವರ ಬಾಹುಬಲದ ಪರೀಕ್ಷೆಯಲ್ಲ, ಅವರು ಶ್ರೀಕೃಷ್ಣನಲ್ಲಿಟ್ಟಿದ್ದ ಭಕ್ತಿಯ ಹಾಗೂ ಶ್ರೀಕೃಷ್ಣನಲ್ಲಿ ಅವರಿಗಿದ್ದ ನಂಬಿಕೆ ಪರೀಕ್ಷೆ. ಇದನ್ನ ತಿಳಿದ ಧರ್ಮರಾಯ ತನ್ನ ತಮ್ಮಂದಿರನ್ನ ನಿವಾರಿಸುತ್ತಾ ತಾನು ಶಾಂತವಾಗಿ ಶ್ರೀಕೃಷ್ಣ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ಸುಮ್ಮನಾದ. ಅವನ ನಂಬಿಕೆಗೆ ತಕ್ಕಂತೆ ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ವರ ಪ್ರದಾನ ಮಾಡಿ ದುರ್ಯೋಧನಾದಿಗಳನ್ನ ಸ್ತಂಭೀಭೂತರನ್ನಾಗಿ ಮಾಡ್ದ. ಭಗವಂತನಲ್ಲಿ ನಂಬಿಕೆ ಇಡೋದು ಸಾಮಾನ್ಯ ಕಾರ್ಯವಲ್ಲ. ನಂಬಿಕೆ ಎನ್ನುವುದು ಬಾಯಲ್ಲಿ ಹೇಳಿದಷ್ಟು ಸುಲಭವಲ್ಲ. ನೀನೇ ಶರಣು, ನಿನ್ನನ್ನೇ ಕೆಟ್ಟು ನಂಬಿರುವೆ ಪರಮಾತ್ಮ ಎಂದು ಅಚಲಿತವಾದಂಥ ಅನನ್ಯ ನಂಬಿಕೆ ಇರಬೇಕು. ಇಂಥ ನಂಬಿಕೆಯ ಪರೀಕ್ಷೆಯನ್ನ ಪರಮಾತ್ಮ ಮಾಡ್ತಿರ್ತಾನೆ. ಅವನ ಅನುಗ್ರಹಕ್ಕಾಗಿ, ಕೇವಲ ಭಗವಂತನ ಅನುಗ್ರಹಕ್ಕಾಗಿ ಎದುರು ನೋಡ್ತಾ ಪಾಂಡುನಂದನರು ಸುಮ್ಮನೆ ಕುಳಿತಿದ್ರು. ಕೊನೆಗೆ ಆ ಪರೀಕ್ಷೆಯಲ್ಲಿ ಸಫಲರಾದ್ರು. ಸಭೆಯಲ್ಲಿ ದೊಡ್ಡ ಪವಾಡವೇ ನಡೀತು. ದುಶ್ಯಾಸನನು ಸೀರೆಯನ್ನ ಎಳೆಯುತ್ತಲೇ ಹೋಗುತ್ತಿದ್ದ. ಮಾನಿನಿಯ ವಸ್ತ್ರವು ಅಕ್ಷಯವಾಗುತ್ತಲೇ ಹೋಗುತ್ತಿತ್ತು. ಭೀಷ್ಮಾದಿಗಳು ಆಶ್ಚರ್ಯಚಕಿತರಾದ್ರು. ಶಕುನಿ ಕರ್ಣಾದಿಗಳು ವಿಸ್ಮಿತರಾದ್ರು. ಆದ್ದರಿಂದ ಅಲ್ಲಿ ನಡೆದದ್ದು ಪಾಂಡವರ ಭಕ್ತಿಯ ನಂಬಿಕೆಯ ಪರೀಕ್ಷೆಯೇ ಹೊರತು ಅವರ ಶೌರ್ಯದ ಪರೀಕ್ಷೆಯಲ್ಲ. ಧರ್ಮರಾಯಾದಿಗಳ ನಂಬಿಕೆಗೆ ಅನುಸಾರವಾಗಿ ಶ್ರೀಕೃಷ್ಣ ಪರಮಾತ್ಮನು ಸರಿಯಾದ ಸಮಯಕ್ಕೆ ಅವರಿಗೆ ಸಹಾಯವನ್ನು ಒದಗಿಸಿದ. ಅವರ ನಂಬಿಕೆಗೆ ಮೆಚ್ಚಿ ಅದಕ್ಕೆ ತಕ್ಕ ಫಲವನ್ನ ಕೊಟ್ಟ. ಅಂದ್ರೆ
ಪಾಂಡವರಿಗಿದ್ದ ಭಗವತ್ ಭಕ್ತಿಯ ನಂಬಿಕೆಯ ಪರೀಕ್ಷೆಯಲ್ಲಿ ಅವರು ಗೆದ್ದುಬಿಟ್ಟರು. ಇದೇ ಸನ್ನಿವೇಶವೇ ಅಮೆರಿಕದ ಪ್ರಖ್ಯಾತ ಅಣುವಿಜ್ಞಾನಿಯಾದ ರಾಬರ್ಟ್ ಓಪನ್ ಹೈಮರ್ನನ್ನ ಪ್ರಪಂಚದ ಪ್ರಖ್ಯಾತ ವಿಜ್ಞಾನಿಗಳ ಪಟ್ಟಿಯಲ್ಲಿ ತಂದು ನಿಲ್ಲಿಸಿಬಿಡ್ತು. ಓಪನ್ ಹೈಮರ್ ಅಮೆರಿಕ ದೇಶಸ್ಥ. ಬಹಳ ಕಷ್ಟಪಟ್ಟು ಭೌತಶಾಸ್ತ್ರವನ್ನೆಲ್ಲ ತಿರುವಿ ಹಾಕಿ ಮಹಾ ಚಾಕಚಕ್ಯತೆಯಿಂದ ಸ್ವದೇಶ ರಕ್ಷಣೆಗಾಗಿ ಅಣುಬಾಂಬನ್ನ ತಯಾರಿಸಿದ. ಅಂದು ನಡೀತಿದ್ದ ಜಪಾನ್ ಅಮೆರಿಕ ಎರಡನೇ ವಿಶ್ವ ಮಹಾಯುದ್ಧದಲ್ಲಿ ಅಣುಬಾಂಬ್ ಪ್ರಯೋಗಿಸುವ ಮೂಲಕ ಲಕ್ಷಾಂತರ ಜನರ ಆಹುತಿ ಪಡೆದು ಇಡೀ ಜಪಾನ್ ನಗರಗಳನ್ನೇ ನೆಲಸಮಗೊಳಿಸಿದ ನಂತರ ರಣಕೇಕೆ ಹಾಕುತ್ತಾ ಅಮೆರಿಕ ವಿಜಯವಾಯಿತು. ಅಮೆರಿಕ ಪ್ರಭುತ್ವವು ಓಪನ್ ಹೈಮರ್ಗೆ ಅನೇಕ ಪ್ರಶಸ್ತಿಗಳನ್ನು ದಯಪಾಲಿಸಿ ಅನೇಕಾನೇಕ ಗೌರವಗಳನ್ನು ಕೊಟ್ಟು ಬಹು ಸನ್ಮಾನ ಮಾಡಿತು. ರಾಬರ್ಟ್ ಓಪನ್ ಹೈಮರ್ ವಿದೇಶಿಗನಾಗಿದ್ರು, ಕೆಲವು ವಿಷಯಗಳಲ್ಲಿ ಹಿಂದುವೆಯಾಗಿದ್ದ. ರಾಮಾಯಣ ಮಹಾಭಾರತ ಕಾವ್ಯಗಳನ್ನ ಓದಿ ಅವುಗಳ ಸಾರವನ್ನ ಗ್ರಹಿಸಿದ್ದ. ಮೂಲ ಭಗವದ್ಗೀತೆಯನ್ನ ಓದಿ ಅರ್ಥ ಮಾಡಿಕೊಳ್ಳಬೇಕೆಂದು ಸಂಸ್ಕೃತವನ್ನ ಉಪಾಧ್ಯಾಯರ ಮುಖೇನ ಕಲಿತುಕೊಂಡು ಭಗವದ್ಗೀತೆಯನ್ನ ಓದಿದ್ದ. ಕೇವಲ ಓದಿದ್ದು ಮಾತ್ರವಲ್ಲ, ಅದನ್ನ ಅನುಷ್ಠಾನಕ್ಕೆ ತಂದುಕೊಂಡಿದ್ದ. ತಾನು ಅಣುಬಾಂಬನ್ನ ತಯಾರಿಸಿದ್ರೆ ಲಕ್ಷಾಂತರ ಜನ ಸತ್ತು ಹೋಗ್ತಾರೆಂದು ತಿಳಿದಿದ್ರು ಕೂಡ ಗೀತಾ ವಾಕ್ಯವನ್ನನುಸರಿಸಿ ವಿಷಾದ ಯೋಗದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಮಾತುಗಳನ್ನೇ ಅನುಸರಿಸಿ ದೇಶ ಹಿತವೇ ಮುಖ್ಯವೆಂದು ತಾನು ಅಣುಬಾಂಬನ್ನ ತಯಾರಿಸಿ ಅಮೆರಿಕ ದೇಶವನ್ನ ಗೆಲ್ಲಿಸದಿದ್ದರೆ ಪ್ರಪಂಚವೇ ದುಷ್ಟರ ಪಾಲಾಗುವುದೆಂದು ಆಲೋಚಿಸಿ ಅಣುಬಾಂಬನ್ನ ತಯಾರಿಸಿಕೊಟ್ಟ. ಸಾವಿರಾರು ನಿರಪರಾಧಿಗಳು ಸತ್ರು. ಎಲ್ಲರಿಗೂ ತಿಳಿದಂತೆ ಎರಡನೇ ಮಹಾಯುದ್ಧವು ಮುಕ್ತಾಯವಾಯಿತು. ಅಮೆರಿಕ ಮತ್ತು ಇಂಗ್ಲೆಂಡ್ಗೆ ವಿಜಯ ಪ್ರಾಪ್ತವಾಯಿತು. ಕ್ರೂರಿಯೂ ಕಪಟಿಯೂ ಆದ ಹಿಟ್ಲರನ್ನು ಯುದ್ಧದಲ್ಲಿ ಸೋತು ಹೋಗಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡ. ಕೆಲವು ಕಾಲದ ನಂತರ ಯಾವ ಅಮೆರಿಕ ದೇಶವು ಓಪನ್ ಹೈಮರ್ನನ್ನ ಗೌರವಿಸಿ ಅವನ ಸಾಹಸವನ್ನ ಕೊಂಡಾಡಿತ್ತೋ ಅದೇ ಅಮೆರಿಕ ದೇಶದ ಪೊಲೀಸರು ಓಪನ್ ಹೈಮರ್ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಯಾಕಂದ್ರೆ ಆ ವಿಜ್ಞಾನಿಯು ಮಾಡಿದ ಅಪರಾಧವೂ ಇಷ್ಟೇ. ಅವನೊಬ್ಬ ತನ್ನ ರಷ್ಯನ್ ಗೆಳೆಯನೊಡನೆ ರಸ್ತೆಯಲ್ಲಿ ನಿಂತು ಮಾತನಾಡ್ತಿದ್ದ. ಆ ಫೋಟೋವನ್ನು ತೆಗೆದು ಪೊಲೀಸರು ಸರ್ಕಾರಕ್ಕೆ ದೂರು ಕೊಟ್ಟಿದ್ದೆ ತಡ ಪ್ರಭುತ್ವವು ಅವನನ್ನ ದೇಶದ್ರೋಹಿ ಎಂದು ಕರೆದು ಅವರು ಕೊಟ್ಟಿದ್ದ ಬಿರುದು ಬಾವಲಿಗಳನ್ನೆಲ್ಲ ಹಿಂದೆಗೆದುಕೊಂಡು ಅವನು ದೇಶದ ರಹಸ್ಯ ವಿಷಯಗಳನ್ನ ರಷ್ಯಕ್ಕೆ ರವಾನಿಸುತ್ತಿರುವನೆಂದು ವಿನಾಕಾರಣ ಆತನ ಮೇಲೆ ಕೇಸು ಹಾಕಲಾಯಿತು. ರಾಬರ್ಟ್ ಓಪನ್ ಹೈಮರ್ನನ್ನ ಕಟಕಟೆಯಲ್ಲಿ ನಿಲ್ಲಿಸಿದ ನ್ಯಾಯಾಧೀಶರು ಅವನು ದೇಶದ್ರೋಹಿ ಎಂದು ತೀರ್ಪು ಕೊಟ್ಟರು. ತೀರ್ಪಿಗೆ ಮುಂಚೆ ನ್ಯಾಯಾಧೀಶರು ಹೈಮರ್ನನ್ನ ಒಂದು ಪ್ರಶ್ನೆ ಕೇಳ್ತಾರೆ. ನಿನ್ನ ಪರವಾಗಿ ನೀನು ಹೇಳಿಕೊಳ್ಳೋದು ಏನಾದ್ರೂ ಇದ್ರೆ ಹೇಳಿಕೊಳ್ಳಬಹುದು ಎಂದು. ಆದರೆ ಓಪನ್ ಹೈಮರ್ ಏನು ಮಾತನಾಡಲಿಲ್ಲ, ಸುಮ್ಮನಿದ್ದ. ಧರ್ಮರಾಯನಂತೆ ಅವನು ಕೂಡ ಭಗವಂತನಲ್ಲಿ ಅಚಲವಾದ ನಂಬಿಕೆಯನ್ನಿಟ್ಟಿದ್ದ. ಆ ಭಗವಂತನೇ ತನ್ನನ್ನ ಕಾಪಾಡ್ತಾನೆಂದು ನಂಬಿಕೆ ಇಟ್ಟ. ಕೊನೆಗೆ ಎಲ್ಲವೂ ಬದಲಾವಣೆಯಾಯಿತು. ಹೊಸ ಸರ್ಕಾರವು ರಾಬರ್ಟ್ ಓಪನ್ ಹೈಮರ್ನ ಕೇಸನ್ನ ಮರು ತನಿಖೆಗೆ ವಿಧಿಸಿತು. ತನ್ನ ಮೇಲಿದ್ದ ದೂರು ದಾಖಲೆಗಳು ದೇಶದ್ರೋಹಿ ಅನ್ನೋ ಪಟ್ಟ ಎಲ್ಲವೂ ಖುಲಾಸೆಯಾಯಿತು. ಸ್ವಲ್ಪ ಕಾಲಾನಂತರ ಆತ ನಿರ್ದೋಷಿ ಎಂದು ವಾದ ಮಂಡನೆಯಾಯಿತು. ಆ ವಿಜ್ಞಾನಿಗೆ ಹಿಂದಿನ ಸರ್ಕಾರ ಕಿತ್ತುಕೊಂಡಿದ್ದ ಬಿರುದುಗಳನ್ನೆಲ್ಲ ಹಿಂದಿರುಗಿಸಿತು. ಅವನಿಗೆ ಕೊಟ್ಟಿದ್ದ ಉನ್ನತ ಪದವಿ ಪುನಃ ಅವನ ಕೈ ಸೇರುವಂತೆ ಮಾಡಿತು. ಭಗವಂತನು ಅವನಿಗೆ ಒಡ್ಡಿದ ಪರೀಕ್ಷೆಯು ಭಗವತ್ ಭಕ್ತಿಯ ನಂಬಿಕೆಯ ಪರೀಕ್ಷೆಯೇ ಹೊರತು ತನ್ನ ವಾಕ್ಚಾತುರ್ಯದ ಪರೀಕ್ಷೆಯಲ್ಲ ಎಂದು ರಾಬರ್ಟ್ ಓಪನ್ ಹೈಮರ್ ನಂಬಿದ್ದ. ಅಲ್ಲದೆ ಇವೆಲ್ಲ ಪವಾಡ ನಡೆದದ್ದು ಶ್ರೀಕೃಷ್ಣ ಪರಮಾತ್ಮನಿಂದಲೇ ಎಂದು ಸನಾತನ ಧರ್ಮ ಪಾಲನೆ ಮಾಡ್ತಾನೆ. ಇಡೀ ವಿಶ್ವಕ್ಕೆ ಆತನ ಸಂದೇಶವೆಂದರೆ ಸನಾತನ ಧರ್ಮವನ್ನ ಪಾಲಿಸಿ ಗೌರವಿಸಿ, ಭಗವಂತನಿದ್ದಾನೆ ಅದರಲ್ಲಿ ಎಂದಿದ್ದ. ಇಂದಿಗೂ ವಿದೇಶಿಗರು ಪ್ರತಿನಿತ್ಯ ಸನಾತನಿಗಳಾಗಿ ಬದಲಾಗ್ತಿರೋದಕ್ಕೆ ಇಲ್ಲಿನ ಆ ಶಕ್ತಿಯ ಪ್ರೇರಣೆಯೇ ಮೂಲ ಕಾರಣವೇ ಹೊರತು ಬೇರಾವ ಧರ್ಮೀಯನಿಂದಲೂ ಅಲ್ಲ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಜನ್ಮದಲ್ಲಿ ಈ ಪವಿತ್ರ ಧರ್ಮದಲ್ಲಿ ಜನಿಸಿರೋದೇ ಪುಣ್ಯ. ಈ ಧರ್ಮದ ಸಾರವನ್ನ ಸಾರುವುದಕ್ಕಿಂತ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದಕ್ಕಿಂತ ಮಹತ್ ಕಾರ್ಯ ಮತ್ತೊಂದಿಲ್ಲ. ಪ್ರೀತಿಯೇ ಸನಾತನ ಧರ್ಮದ ಕೀಲಿಕೈ ಅನ್ನೋದನ್ನ ಮರೆಯದಿರೋಣ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.